ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 17 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಎಲ್ಲ ಹೇಗಿದ್ದೀರಾ? ಇವತ್ತು ನನ್ನ ಟ್ರೈಪಾಡ್ ಬಂತು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಯೂಸ್ ಮಾಡೋದಕ್ಕೆ, ಯಾಕೆಂದರೆ ನಾನು ಯಾವತ್ತೂ ಇದನ್ನು ಯೂಸ್ ಮಾಡಿಲ್ಲ. ಅದು ಸೆಲ್ಫಿ ಸ್ಟಿಕ್ ಥರನೇ ಇದೆ, ಬಟ್ ನೀಟಾಗಿ ಕಂಫರ್ಟೇಬಲ್ ಆಗಿ ಕೂರುತ್ತೆ. ಸೊ ಮೊದಲನೇದಾಗಿ ಕರೆಂಟ್ ಅಫೇರ್ಸ್ನ ನಾನು ಓದ್ತಾ ಇದ್ದೀನಿ. ಎನ್ವಿರಾನ್ಮೆಂಟು ನೆನ್ನೆ ಹೇಳ್ದಂಗೆ ನಾನು ಕರೆಂಟ್ ಅಫೇರ್ಸ್ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ ಎನ್ವಿರಾನ್ಮೆಂಟು. ಸೊ ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ನಾಳೆ ಓದೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡು ಇವಾಗ ಎಷ್ಟಾಗುತ್ತೋ ಅಷ್ಟು ಓದೋಣ ಕರೆಂಟ್ ಅಫೇರ್ಸ್ ಅಂತ ಓದ್ತಾ ಇದ್ದೀನಿ. ಸೊ ಮೇ ಬಿ ನಾಳೆ ಅಷ್ಟೊತ್ತಿಗೆ ಎನ್ವಿರಾನ್ಮೆಂಟ್ ನಾನು ಕಂಪ್ಲೀಟಾಗಿ ಮುಗಿಸ್ಕೊಳ್ತೀನಿ. ಆ್ಯಂಡ್ ಇವಾಗ ನಾನು ಓದ್ತಿರೋಂಥ ಕರೆಂಟ್ ಅಫೇರ್ಸ್ ತುಂಬಾ ನನಗೆ ಅಂದರೆ KAS ಟೈಮಲ್ಲಿ ತುಂಬ ಓದಿದ್ದೆ ಇನ್ ಡೆಪ್ತಾಗಿ. ಈಗಲೇ ನಾನು ಇನ್ನೂ ಚೆನ್ನಾಗಿ ಓದ್ತಿರೋದು, ಯಾಕೆಂದರೆ ನನಗೆ ಟೈಮ್ ಇನ್ನೂ ಜಾಸ್ತಿ ಸಿಗ್ತಿದೆ. ಆ್ಯಂಡ್ KAS ಮೇಲೆ ಒಂಚೂರು ರೂಮರ್ ಇದೆ. ಸೊ ನವೆಂಬರ್ 10ಗೆ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಏನೋ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಾನು ಒಬ್ಬಳು ಆಸ್ಪಿರೆಂಟಾಗಿ ನಾನು ಹೇಳೋದು, ಎಕ್ಸಾಮ್ ಯಾವತ್ತೇ ಆಗಿರಲಿ ಬಟ್ ನಮ್ಮ ಪ್ರಿಪ್ರೇಷನ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನಾವು ಹೆದರೋದು ಬೇಕಾಗಿಲ್ಲ. ಆ್ಯಂಡ್ ಮೊದಲನೇದಾಗಿ ನಾನು ಹೇಳ್ತಿರೋದು KASಗೆ ಅಷ್ಟು ಹೆದರೋದು ಬೇಕಾಗೇ ಇಲ್ಲ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಒಂದ್ಸಲ ಎಕ್ಸಾಮ್ನ ಕೊಟ್ಟಿದ್ದೀವಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಇರೋರಿಗೆ ನಾನು ಇದನ್ನು ಹೇಳ್ತಾ ಇಲ್ಲ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೇನೆ, ಯಾಕೆಂದರೆ ಒಂದು ರೌಂಡ್ ನಾವು KASನ ಆಲ್ರೆಡಿ ನಾವು ಬರೆದಿದ್ದೀವಿ. ಸೊ ಅದರದ್ದು ಎಕ್ಸಾಮ್ ಫಿಯರ್ಸ್ ಆಗಿರ್ಬೋದು, ಆ ಎಕ್ಸಾಮ್ದು ಎನ್ವಿರಾನ್ಮೆಂಟ್ ಆಗಿರ್ಬೋದು, ನಮಗೆಲ್ಲದು ಚೂರು ಗೊತ್ತಾಗಿದೆ. ಆ್ಯಂಡ್ ಮೋರ್ ಓವರ್ ಅವ್ರು ಯಾವ ಲೆವೆಲ್ಗೆ ಎಷ್ಟು ಟಫಾಗಿ ಕ್ವಶನ್ ಪೇಪರ್ನ ಬಿಲ್ಡ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಸ್ವಲ್ಪ ನಾವು ಓದೋದು ಸ್ವಲ್ಪ ಸ್ಮಾರ್ಟ್ನೆಸ್ಸಿಂದ ಓದೋಣ. ಎಲ್ಲರೂ ಹೇಳ್ತಾರಲ್ವ 75 ಡೇಸ್ ಹಾರ್ಡ್ ಚಾಲೆಂಜ್ ಅಂತ. ಸೊ ನಾನು ಅದಕ್ಕೆ ಹೇಳೋದು 75 ಡೇಸ್ ಸ್ಟಡಿ ಚಾಲೆಂಜ್ ಅಂತ. ಬರೀ ಸ್ಟಡಿ ಮಾತ್ರ ಇಟ್ಕೊಳ್ಳೋಣ, ಅದು ಕೂಡ ಇನ್ ದ ಸ್ಮಾರ್ಟ್ ವೇ. ಸೊ ಸ್ಮಾರ್ಟ್ ವೇನಲ್ಲಿ ಓದಿದಾಗ ಏನಾಗುತ್ತೆ ಅಂತ ಅಂದರೆ, ನಾನು ಹೇಳೋದು ಇಡೀ ಪ್ಯಾರಾಗ್ರಾಫ್ನ ಓದಿದ್ರೆ ನಮ್ಗಲ್ಲಿ ಇಂಪಾರ್ಟೆಂಟ್ ಬರೋದು 2-3 ಲೈನ್ ಮಾತ್ರನೇ. ಸೊ ಅದನ್ನೇ ನಾವು ನೀಟಾಗಿ ಇನ್ ಡೆಪ್ತಾಗಿ ಕೂತ್ಕೊಂಡು ಓದ್ಕೊಂಡು ಎಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸೊ ಅದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತ ಫಸ್ಟ್ ಹುಡ್ಕೊಂಡು ಹೋಗೋಣ. ಆಮೇಲೆ ನಾನು ಹೇಳ್ದಂಗೆ ಕರೆಂಟ್ ಅಫೇರ್ಸ್ಗೆ ಅದನ್ನು ಲಿಂಕ್ ಮಾಡ್ಕೊಂಡು ಹೋಗೋಣ. ಸೊ ಅದು ನಮಗೆ ಈಸಿ ಆಗುತ್ತೆ, ಸ್ಮಾರ್ಟ್ನೆಸ್ ಆಗುತ್ತೆ. ಸೊ ತುಂಬ ಕಷ್ಟಪಡೋ ಅವಶ್ಯಕತೆ ಅಂತೂ ಇರಲ್ಲ. ಸೊ ನಾನು ಹೇಳೋದು ಸ್ವಲ್ಪ ಈಸಿಯಾಗಿ ಒಂದು 10 hours ಡೈಲಿ ಕುತ್ಕೊಂಡು ಓದಿ. ಎಲ್ಲ ಓದೋದಕ್ಕೆ ಅವೈಲಬಲ್ ಇದ್ದರೆ ಮಾತ್ರ. ಇಲ್ಲ ಅಂತ ಅಂದರೆ ಡೈಲಿ 3 to 4 hours ಆದರೂ ಕೊಡಲೇಬೇಕು. ಸೊ ಯಾರೇ ಆಗಲಿ ಆಸ್ಪಿರೆಂಟ್ಸ್ 3 to 4 hours ಅಂತೂ ನೀವು ಕುತ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ಮಾಡ್ಕೋಬೋದು, ಯಾವುದೇ ಎಕ್ಸಾಮ್ಸ್ ಆದ್ರೂ ಮಾಡ್ಕೋಬೋದು. ಸೊ ನಾನು ಮಾರ್ನಿಂಗ್ ಕಂಪ್ಲೀಟಾಗಿ ಕರೆಂಟ್ ಅಫೇರ್ಸ್ ಓದಿದೆ. ಸೊ ನಾನಿವಾಗ ಮಧ್ಯಾಹ್ನ ಬಂದುಬಿಟ್ಟು ನಾನು ಇದನ್ನು ಓದ್ತಾ ಇದ್ದೀನಿ, ಏನಂತಾರೆ ಎನ್ವಿರಾನ್ಮೆಂಟ್ ಓದ್ತಾ ಇದ್ದೀನಿ. ಸೊ ಎನ್ವಿರಾನ್ಮೆಂಟ್ ನಾನು ಹೇಳ್ದಂಗೆ ನೆನ್ನೆ ನಾನು ಬಯೋಡೈವರ್ಸಿಟಿ ಮುಗಿಸಿದ್ದೆ. ಸೊ ಕ್ಲೈಮೇಟ್ ಚೇಂಜ್ನ ನಾನು ಇವತ್ತು ಓದ್ತಾ ಇದ್ದೀನಿ. ಆ್ಯಂಡ್ ನಾನು ಬೇಗ ಮುಗಿಸ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಕ್ಲೈಮೇಟ್ ಚೇಂಜ್ ಕೂಡ ಬೇಗನೆ ಮುಗಿಸ್ಕೊಬಿಟ್ಟು ನಾನು ಅಗ್ರಿಕಲ್ಚರ್ಗೆ ಹೋದೆ. ಸೊ ನಾಳೆ ಆ್ಯಕ್ಟ್ ಪಾಲಿಸಿ ಓದ್ತು ಅಂದರೆ ನಾನು ಒಂದಷ್ಟು ಎನ್ವಿರಾನ್ಮೆಂಟ್ನ ಕವರ್ ಮಾಡ್ದಂಗೆ ಆಗುತ್ತೆ. ಸ್ವಲ್ಪ ಪಾರ್ಟ್ ಕರೆಂಟ್ ಅಫೇರ್ಸ್ ಇದೆ. ಆ್ಯಂಡ್ ಮಂತ್ಲಿ ಮ್ಯಾಗ್ಝಿನ್ಸ್ನ ನಾನು ಅಷ್ಟಾಗಿ ರೆಫರ್ ಮಾಡಲ್ಲ. ಬಟ್ ನಾನು ಯೂಟ್ಯೂಬಲ್ಲಿ ಈ ಥರ ಎಲ್ಲ ನ್ಯೂಸ್ಗಳ ಥರ ಹೇಳ್ಕೊಂಡು ಬರ್ತಾರೆ, ಮತ್ತು ಎಲ್ಲ ಹೇಳ್ತಾರಲ್ವ ಈಗ ಮ್ಯಾಗ್ಝಿನ್ಸ್ ಥರ ಮಂತ್ಲಿ ಇದೆಲ್ಲ, ಅದನ್ನು ಕೇಳ್ಕೊತೀನಿ. ಆ್ಯಂಡ್ ನಾನು ಸ್ವಲ್ಪ ನ್ಯೂಸ್ ಪೇಪರ್ನ ಓದೋದ್ರಿಂದ ನಾನು ಇದನ್ನು ಫಾಲೋ ಮಾಡ್ತಿಲ್ಲ. ಹೇಗೆ ನ್ಯೂಸ್ ಪೇಪರ್ ಅಂದರೆ ಸೊ ಫೋನಲ್ಲೇ ಎಲ್ಲ ಬರುತ್ತೆ, ನಾನು ಹಾರ್ಡ್ ಕಾಪಿ ತರಿಸ್ತಿಲ್ಲ. ಸೊ ಫ್ರಮ್ ನೆಕ್ಸ್ಟ್ ಮಂತ್ ತರಿಸೋಣ ಹಾರ್ಡ್ ಕಾಪಿ ಅಂತ ಅಂದ್ಕೊಂಡೆ. ಸೊ ನನ್ನ ಜೊತೆ ನೀವು ಓದ್ತಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಪ್ಲೀಸ್ ಇದೇ ರೀತಿ ಓದಿ. ಯಾಕೆ ಈ 50 ಡೇಸ್ನ ಕೊಡಿ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಸೊ ಈ 50 ಡೇಸಲ್ಲೇ ನೀವು ಒಂದು ನಿರ್ಧಾರಕ್ಕೆ ಬರ್ಬೋದು. ಅಟ್ಲೀಸ್ಟ್ ನಿಮಗೆ ಇದು ತಗೋಬೋದಾ, ಈ ಎಕ್ಸಾಮ್ ಮಾಡ್ಬೋದಾ, ಹೇಗೆ ಏನು ಎತ್ತ ಅಂತ. ಸೊ ಮಾಡ್ಬೋದು ಅಂದರೆ ಸೊ ಫಸ್ಟ್ ಅಟೆಂಪ್ಟ್ ನೀವು ಕೊಡಬೇಕಾದ್ರೆ ನಿಮಗಿರೋಂಥ ಜೋಶಲ್ಲೇ ಹೇಳುತ್ತೆ ನಿಮಗೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ಆಗುತ್ತಾ ಅಥವಾ ಫಸ್ಟ್ ಅಟೆಂಪ್ಟ್ಸಲ್ಲೇ ಆಗುತ್ತಾ ಅಂತ. ಸೊ ನೀವು ಇವನ್ನೆಲ್ಲ ಯೋಚನೆ ಮಾಡ್ಕೋಬೋದು ಅಂತ ಈ 50 ಡೇಸ್ ನನಗೆ ಈ ಥರ ಪ್ಲ್ಯಾನ್ ಮಾಡಿ ನಾನು ಈ ಥರ ಕೊಟ್ಟಿರೋದು ಹೊರತು ಬೇರೆ ಏನಕ್ಕೂ ಅಲ್ಲ. ಜಸ್ಟ್ ಒಂದು ಟೈಮ್ ನೋಡಿ. ಯಾಕೆ ಅಂತಂದರೆ ನನ್ನ ಜೊತೆ ಈ ಥರ ಓದ್ತಿರೋರಿಗೆ ಅಟ್ಲೀಸ್ಟ್ ನಾನು ಹೇಳೋದು, ನೀವೆಲ್ಲ ತುಂಬ ಓದಿ ಎಲ್ಲ ಗೊತ್ತಿದ್ರೂ ಕೂಡ ಅಟ್ಲೀಸ್ಟ್ ಎನ್ವಿರಾನ್ಮೆಂಟ್ ಕಣ್ಣಾಡಿಸಿ ದಿನಕ್ಕೆ ಅಷ್ಟೇ. ಯಾಕೆಂದರೆ ಇನ್ಫ್ಯಾಕ್ಟ್ ನಾನು ಓದಿದ್ದೀನಿ 2-3 ಸಲ ರಿವಿಷನ್ ಆಗಿದೆ. ಬಟ್ ಪದೇ ಏನಕ್ಕೆ ಓದ್ತಿದ್ದೀನಿ ಅಂದರೆ, ಎಲ್ಲೋ ಒಂದು ಸಲ ನಾವು ಕೆಲವೊಂದನ್ನು ನೋಡ್ದಂಗೂ ನಾವು ಓದ್ದಂಗೆ ಹೋಗಿರ್ತೀವಿ. ಸೊ ಕೆಲವೊಂದೊಂದು ತಲೆಯಲ್ಲಿದ್ರೂ ಕೂಡ ಅದೆಲ್ಲ ಏನು ಅನ್ನೋದು ನಮಗೆ ನೆನಪಿರಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಒಂದು ಸಲ ಎಲ್ಲ ಈ ಥರ ಬೇಸಿಕ್ಕಿಂದ ರಿವಿಷನ್ ಮಾಡ್ಕೊಬಂದರೆ ಒಂಥರ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಆ್ಯಂಡ್ ಎನ್ವಿರಾನ್ಮೆಂಟ್ ಮಾತ್ರ KPSCಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ KASಲ್ಲಿ. ಯಾಕೆ ಅಂತಂದರೆ ಪೇಪರ್ ಬಿನಲ್ಲಿ ಭಾಳ ಅದೇನೇ ಕೇಳ್ತಾರೆ. ಅದಕ್ಕೋಸ್ಕರ ಅಂತೂ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎನ್ವಿರಾನ್ಮೆಂಟ್ ಓದ್ತಾನೆ ಖುಷಿ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಅದನ್ನು ಸ್ಟ್ರೆಸ್ ಮಾಡಿ ಓದ್ತೀನಿ. ಶಂಕರ್ IAS ಬುಕ್ ತುಂಬಾ ಚೆನ್ನಾಗಿದೆ ಎನ್ವಿರಾನ್ಮೆಂಟ್ಗೆ. ನಾನು ಹಿಂದಿನ ವೀಡಿಯೋಸ್ಗಳಲ್ಲೂ ನಾನು ನಿಮ್ಗೆ ಹೇಳ್ಕೊಂಬಂದಿದ್ದೀನಂತೆ.
ಆ್ಯಂಡ್ ನಾನು ಹೇಳ್ದಂಗೆ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದ ಕೂಡಲೇ ನಾನು ಒಂದಷ್ಟು MCQsನ ಹಾಕ್ಕೊಂಡು ಬರ್ತೀನಿ. ಅಟ್ಲೀಸ್ಟ್ ಒಂದು ಡೇಗೆ ಒಂದು 10 MCQsನ ಫಾಲೋ ಮಾಡ್ಕೊಬಂತು ಅಂದರೆ ಅಟ್ಲೀಸ್ಟ್ ಎಷ್ಟೋ ಕ್ವೆಶನ್ಸ್ನ ನಾವು ಕಲ್ತ್ಕೊಂಡಂಗಾಗುತ್ತೆ. ಸೊ ಇವಾಗ ಈವ್ನಿಂಗು ನಾನು ಕನ್ನಡ ಓದ್ತಿದ್ದೀನಿ. ಸೊ ಕನ್ನಡ ನಾನು ನಿಮಗೆ ಎಲ್ಲರಿಗೂ ನೆನ್ನೆ ತೋರಿಸಿದ್ದೀನಿ ಎಷ್ಟು ಓದಿದ್ದೀನಿ ಅಂತ. ಇವತ್ತು ನಾನು ಇಷ್ಟು ಓದಿದ್ದೆ. ಸೊ ಇವಾಗ 5:30 ಆಗಿದೆ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಪುಟಾಣಿಗೆ ನೋಟ್ಸ್ ಮಾಡ್ಕೊಂಡಿದ್ದೀನಿ. ತೀರಾ ಎಲ್ಲದನ್ನೂ ಬಿಡಿಸಿ ಬರೆದಿಲ್ಲ. ನನಗೇನು ಅರ್ಥ ಆಗುತ್ತೋ ಆ ಥರ ಬರೆದಿದ್ದೀನಿ. ಸೊ ನಾನು ಮಾಡಿರೋಂಥ ನೋಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ನಿಮ್ಗೆಲ್ಲರಿಗೂ ಗೊತ್ತು ಕನ್ನಡ 50 ಮಾರ್ಕ್ಸ್ ಬಂದರೆ ಪಾಸಿಂಗ್ ಮಾರ್ಕ್ಸ್ 150ಗೆ. ಬಟ್ ಇಷ್ಟು ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ಒಳ್ಳೆ ಮಾರ್ಕ್ಸ್ ಬರಲಿ, ಇನ್ನೂ ಖುಷಿನೇ ಅಲ್ವಾ ನಮ್ಮ ಕನ್ನಡದಲ್ಲಿ ಜಾಸ್ತಿ ಮಾರ್ಕ್ಸ್ ಬರಲಿ ಅಂತ. ಸೊ ಇನ್ನು ಕಾವ್ಯ ಕೃತಿ ಎಲ್ಲ ನಾನು ನಾಳೆ ಕಲ್ತ್ಕೋತೀನಿ. ಸೊ ಇದು ಬೇಸಿಕ್ಸೇ ಇಷ್ಟೊತ್ತಾಯಿತು ನನಗೆ. ಸೊ ನಾನು ಇನ್ನೂ ಏನೇನೋ ಬರೆದಿದ್ದೀನಿ ಒಟ್ಟಿನಲ್ಲಿ. ಅಲಂಕಾರ ಅಂತೂ ನನಗೆ ತುಂಬಾ ಖುಷಿ ಆಯಿತು. ನಂಗೆ ಸ್ಕೂಲ್ ಡೇಸಲ್ಲಿ ಈ ಥರ ಹೇಳ್ಕೊಟ್ಟಿದ್ದು ಬಿಟ್ಟರೆ ಈಗಲೇ ನಾನು ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಒಬ್ಬರು. ಸೊ ಅವ್ರದ್ದು ವೀಡಿಯೋಸ್ ಬೇಕಂದರೆ ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ. ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡಿಕೊಟ್ರು. ಆ್ಯಂಡ್ ನಾನು ಛಂದಸ್ ಎಲ್ಲ ನನಗೆಲ್ಲ ಮರ್ತೋಗ್ಬಿಟ್ಟಿತ್ತು. PUನಲ್ಲಿ ಓದಿದ್ದೆ ಬಟ್ ಎಲ್ಲ ಮರ್ತೋಗ್ಬಿಟ್ಟಿತ್ತು. ಬಟ್ ಅಂದರೆ ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡಿಕೊಟ್ರು. ಆ್ಯಂಡ್ ನಾನು ನೋಡ್ದಂಗೆ ನೆನ್ನೆ ಒಂದು ಪೇಪರ್ನ ಕ್ಲಿಯರ್ ಮಾಡಿದೆ, KAದು ಕನ್ನಡ. ತುಂಬಾ ಚೆನ್ನಾಗಿದೆ. ಬಟ್ ಏನಂತ ಅಂದರೆ ಸ್ವಲ್ಪ ಗ್ರಾಮರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಓದ್ಕೋಬೇಕು. ಸೊ ಈಗ ನಾನು ಇನ್ನೇನೇನು ಓದಬೇಕು ಅಂತ ಅಂದರೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಆಮೇಲೆ ತತ್ಸಮ ತದ್ಭವ ಸ್ವಲ್ಪ ನೋಡ್ಕೊಬೇಕು. ಸೊ ಇದೆಲ್ಲ ಆದಮೇಲೆ ಕಾವ್ಯ ಇದನ್ನು ಕೃತಿಗಳನ್ನ ನಾಳೆ ಸ್ವಲ್ಪ ನೋಡ್ಕೊಬಿಟ್ರೆ ಆಗೋಯ್ತು. ಸೊ ನಾನು ಯಾವಾಗಲೂ ಆ ಥರ ಟಾಯ್ಸ್ನ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಇಷ್ಟು ದಿನ ನಾನು ವೀಡಿಯೋಸಲ್ಲಿ ತೋರ್ಸೋಕ್ಕಾಗಿರಲಿಲ್ಲ. ಯಾಕೆಂದರೆ ಇವತ್ತು ಟ್ರೈಪಾಡ್ ಬಂತು, ಹಿಂಗೋ ಇಟ್ಬಿಟ್ಟು ಅದನ್ನು ತೋರಿಸ್ತಿದ್ದೀನಿ. ಸೊ ಇದೇ ರೀತಿ ನೋಡ್ತಾ ಇರಿ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದರೆ ನನ್ನ ಕೇಳಿ, ಆಯಿತಾ? ನಾನು ನನ್ನ ಕೈಲಾದಷ್ಟು ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಂತೆ. ಇದೇ ರೀತಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಮ್ಮ ಸ್ಟಡಿ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.